ಸೊ ನಿಮ್ಗೆ ಗೊತ್ತಿರೋ ಹಾಗೆ ಯೋಗದಲ್ಲಿ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಆಸನಾಸ್ ಆರ್ ನಾಟ್ ಜಸ್ಟ್ ಬ್ರೀದಿಂಗ್. ಲಾಟ್ ಆಫ್ ಪೀಪಲ್ ಥಿಂಕ್ ದಟ್ ಇಟ್ಸ್ ಓನ್ಲಿ ಅಬೌಟ್ ಆಸನಾಸ್ ಆ್ಯಂಡ್ ದೇ ಫೀಲ್ ದಟ್ ಬೇರೆಯವ್ರನ್ನ ನೋಡಿದಾಗ ಏನೋ ತುಂಬ ಫ್ಲೆಕ್ಸಿಬಿಲಿಟಿ ಇರೋ ಜನಕ್ಕೆ ಹೂ ಕ್ಯಾನ್ ಡೂ ಬೆಟರ್ ಪಾಸ್ಚರ್ಸ್, ದೇ ಥಿಂಕ್ ದೇ ಕ್ಯಾನ್ ಡೂ ಇಟ್. ಸೊ ಯು ಟೆಲ್ ಮೀ, ಇಸ್ ಯೋಗ ಫಾರ್ ಎವ್ರಿಬಡಿ? ಎಸ್, ತುಂಬ ಜನಕ್ಕೆ ಹಾಗೆ ಅನಿಸುತ್ತೆ ಈಸ್ ಯೋಗ ಒನ್ಲಿ ಅಬೌಟ್ ದ ಆಸನಾಸ್ ಅಂತ. ಬಿಕಾಸ್ ಲೈಕ್ ವೆನ್ ಯು ಗೆಟ್ ಅ ಕಂಪ್ಲೀಟ್ ಅವೇರ್ನೆಸ್ ಅಬೌಟ್ ದ ಯೋಗ, ನಿಮಗೆ ನಿಮ್ಮ ಪರ್ಸ್ಪೆಕ್ಟಿವ್ ಅಬೌಟ್ ದ ಯೋಗ ವಿಲ್ ಡೆಫಿನೆಟ್ಲಿ ಚೇಂಜ್. ಎವ್ರಿ ಬಾಡಿ ಇಸ್ ಅ ಯೋಗ ಬಾಡಿ. ಸೊ ಪ್ರತಿಯೊಬ್ಬರು ಯೋಗ ಮಾಡ್ಬೋದು. ಒಂದು ಚಿಕ್ಕ ಪ್ರಾಕ್ಟೀಸ್ ಮಾಡೋಣ. ಓಕೆ, ಜಸ್ಟ್ ಹೋಲ್ಡ್ ಬೋತ್ ದ ನಾಸ್ಟ್ರಿಲ್ಸ್, ಬ್ಲಾಕ್ ಇಟ್. ಇನ್ನು ಇಟ್ಕೋಬೋದು, ಬಟ್ ಈ ಒಂದು ಕ್ಷಣದಲ್ಲಿ ವಾಟ್ ಡಿಡ್ ಯು ಫೀಲ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಸೆಸ್ ಆಫ್ ಲೈಫ್? Before I used to think obviously it's a lot about, you know, nam life, nam importance about other things, our parents and all that, but ಈಗ I've realized that it's breathing is very important. So ಇದಕ್ಕೆ ಇಟ್ಕೊಂಡಾಗ ನನಗೆ ಉಸಿರುನೇ ನನಗೆ ಜಾಸ್ತಿ ನೆನಪು ಬಂತು. ವೆರಿ ನೈಸ್ ಕಂಪ್ಯಾರಿಸನ್. ಫಸ್ಟ್ಲಿ ಪೇರೆಂಟ್ಸ್ಗೆ ಮತ್ತು ಉಸಿರಿಗೆ ನೀವು ಕೊಟ್ಟಿದ್ದು. ಎಸ್, ಬ್ರೀತಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎವ್ರಿಥಿಂಗ್ ಆ್ಯಂಡ್ ಎವ್ರಿ ಬಾಡಿ ವಿಚ್ ಕ್ಯಾನ್ ಬ್ರೀತ್ ಈಸ್ ಅ ಯೋಗ ಬಾಡಿ. By default it is a yoga body. So everybody can do yoga. So for this let me explain you what is Ashtanga yoga. And Ashtanga yoga anta tagondre there are 8 steps or the 8 limbs of yoga, which we call it as yama, niyama, asana, pranayama, pratyahara, dharana, dhyana and samadhi. ಈ 8 ಸ್ಟೆಪ್ಸ್ ಇದೆ ಅಷ್ಟಾಂಗ ಯೋಗದಲ್ಲಿ. 8 ಯಮ ಅಂತಂದರೆ ದ ಮಾರಲ್ ವ್ಯಾಲ್ಯೂಸ್ ಆರ್ ದ ಎಕ್ಸ್ಟರ್ನಲ್ ಡಿಸಿಪ್ಲಿನ್ಸ್. ಯಾವುದಾಗಿರ್ಬೋದು ಅಹಿಂಸಾ, ಸತ್ಯ, ಬ್ರಹ್ಮಚಾರ್ಯ, ಆಸ್ತೇಯ, ಅಪರಿಗ್ರಹ, ಇದೆಲ್ಲ ಬರುತ್ತೆ. ಆಲ್ ದಿಸ್ ಆರ್ ಮಾರಲ್ ವ್ಯಾಲ್ಯೂಸ್. ದೆನ್ ವೆನ್ ಇಟ್ ಕಮ್ಸ್ ಟು ನಿಯಮಾಸ್, ದ ಇಂಟರ್ನಲ್ ಡಿಸಿಪ್ಲಿನ್ಸ್, ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಇದೆಲ್ಲ ನಮ್ಮ ಇಂಟರ್ನಲ್ ಡಿಸಿಪ್ಲಿನ್ಸ್. ಸೊ ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಈಸ್ ದ ಆಸನ. ಸೊ ವೆನ್ ಯು ಟೇಕ್ ದ ಕಂಪ್ಲೀಟ್ 8 ಸ್ಟೆಪ್ಸ್, asana is 12.5% in terms of mathematics. But asana plays a very important role because ನಾವೆಲ್ಲ ಕೂತಿದ್ದೀವಿ ಈ ಥರ. ಇದೇ ರೀತಿ ನಾವು ತುಂಬ ಹೊತ್ತು ಕೂತ್ಕೊಬೇಕು ಅಂತಂದರೆ asana is what making us to sit comfortable and strong for long duration. Whenever we are practicing meditation, we need to sit for a long duration so that we can concentrate on the higher practices. So asana helps us there. ಸೊ ತುಂಬ ಪೋಸ್ಚರ್ಸ್ ಮಾಡೋದ್ರಿಂದ ಒಳ್ಳೆಯದು, ಅಲೈನ್ಮೆಂಟ್ಸ್ ವಿಲ್ ಬಿ ಗುಡ್, ಅದರಿಂದ ಪ್ರಾಣಿಕ್ ಎನರ್ಜಿ ಫ್ಲೋ ಚೆನ್ನಾಗುತ್ತೆ. ಬಟ್ ಯಾವುದಾದ್ರು ಒಂದು ಪಾಸ್ಚರ್ನ ತುಂಬ ನೀಟಾಗಿ ಕೂತ್ಕೊಳ್ಳೋದು ಅಭ್ಯಾಸ ಮಾಡಿದ್ರು ಇಟ್ಸ್ ಆಸನ ಓನ್ಲಿ. ಯಾವುದೇ ಆಸನನ ನಾವು 1 ನಿಮಿಷ ಮಾಡಿದ್ರೆ ಇಟ್ಸ್ ಎ ಗುಡ್ ಪ್ರಾಕ್ಟೀಸ್, ಆ್ಯಂಡ್ 3 ನಿಮಿಷ ಮಾಡಿದ್ರೆ ನಾವು ಅದರಲ್ಲಿ ಸಾಧನೆ ಮಾಡಿದ್ದೀವಿ ಅಂತ ಆಸನದಲ್ಲಿ. ಸೊ ಆಸನ ಇಸ್ ಅ ಗುಡ್ ಪಾರ್ಟ್, ಬಟ್ ಆಸನನೇ ಯೋಗ ಅಲ್ಲ. ದೆನ್ ದ 4th ಸ್ಟೆಪ್ ಇಸ್ ಪ್ರಾಣಾಯಾಮ. ಸೊ ಇದಕ್ಕೊಂದು ಚಿಕ್ಕ ಒಂದು ಪ್ರಾಕ್ಟೀಸ್ ಮಾಡೋಣ. ಓಕೆ. ಸೊ ಕ್ಲೋಸ್ ಯುವರ್ ಐಸ್. 2 ಕೈಗಳನ್ನ ಹಿಂಗೆ ಎತ್ಕೊಳ್ಳಿ. ಜಸ್ಟ್ ಶೇಕ್ ದ ಫಿಂಗರ್ಸ್ ಕ್ವಿಕ್ಲಿ ಆ್ಯಸ್ ಫಾಸ್ಟ್ ಆಸ್ ಪಾಸಿಬಲ್. ಎಸ್. ಈಗ 2 ಕೈಗಳನ್ನ ಹತ್ತಿರ ತನ್ನಿ. ಈಗ 2 ಕೈನ ದೂರ ತಗೊಳ್ಳಿ, ಹತ್ತಿರ ತನ್ನಿ, ದೂರ ತಗೊಳ್ಳಿ, ಹತ್ತಿರ ತನ್ನಿ. ಕ್ಯಾನ್ ಯು ಫೀಲ್ ಎನಿಥಿಂಗ್? ಕ್ಯಾನ್ ಯು ಸೆನ್ಸ್ ಸಮಥಿಂಗ್? I can feel like the energy between our hands, you know, one sort of ಒಂಥರ magnetic force ತರ. or the electric field, you can feel it. I can feel it, yeah. That is what nothing but your ಪ್ರಾಣ. ಸೊ ನಮ್ಮ ದೇಹದಲ್ಲಿ ನಮ್ದು ಏನು ಪ್ರಾಣ ಇದೆ, ಆ್ಯಂಡ್ ನಾವು ಇವತ್ತೇನು ಕೂತ್ಕೊಂಡು ಇಲ್ಲಿ ಮಾತಾಡ್ತಿದ್ದೀವಿ, ಅದರ್ವೈಸ್ ಇಟ್ಸ್ ಕಂಪ್ಲೀಟ್ ದ ಬಾಡಿ ಈಸ್ ಮೇಡ್ ಅಪ್ ಆಫ್ ವಾಟರ್, ಏರ್, ಆ್ಯಂಡ್ ಅದ್ರ ಜೊತೆ ಇನ್ನೊಂದು ಫೋರ್ಸ್ ಇದೆಯಲ್ಲ, ದಟ್ ಈಸ್ ದ ಪ್ರಾಣಿಕ್ ಫೋರ್ಸ್, ದ ಪ್ರಾಣಿಕ್ ಎನರ್ಜಿ. ದಟ್ ಈಸ್ ವಾಟ್ ಮೇಕಿಂಗ್ ಅಸ್ ಟು ಸ್ಟ್ಯಾಂಡ್, ಅವ್ರು ಇದಕ್ಕೊಂದು ಸ್ಟ್ರಕ್ಚರ್ ಕೊಡ್ತಿರೋದು ಬಂದುಬಿಟ್ಟು ದ ಪ್ರಾಣಿಕ್ ಎನರ್ಜಿ. ಸೊ ಈ ಪ್ರಾಣನ ನಾವು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ನಮ್ಮ ಬಾಡಿಲಿ ಅನ್ನೋದಕ್ಕೆ ನಮ್ಮ ಬ್ರೀತಿಂಗ್ ಚೆನ್ನಾಗಿರಬೇಕು. ನಮ್ಮ ಬ್ರೀತಿಂಗ್ ಚೆನ್ನಾಗಿತ್ತು ಅಂತಂದರೆ ಅವರ್ ಲೈಫ್ ಸ್ಪ್ಯಾನ್ ವಿಲ್ ಇನ್ಕ್ರೀಸ್. ನಾವು ಎಷ್ಟು ನೀಟಾಗಿ ಬ್ರೀತಿಂಗ್ ಮಾಡ್ತೀವಿ ಅಷ್ಟು ಜಾಸ್ತಿ ವರ್ಷ ಬದುಕ್ತೀವಿ ನಾವು. ಆಕ್ಟಿವೇಟಿಂಗ್ ಈಚ್ ಆಫ್ ಯುವರ್ ಸೆಲ್ಸ್, ಈಚ್ ಎಕ್ಸಾಕ್ಟ್ಲಿ, ಆ್ಯಂಡ್ ವಿ ಆರ್ ಎನ್ಹಾನ್ಸಿಂಗ್ ದ ರೆಸ್ಪಿರೇಟರಿ ಸಿಸ್ಟಮ್. ಅದ್ರ ಕೆಪಾಸಿಟಿ ಏನಿದೆ ಅದನ್ನ ಎನ್ಹಾನ್ಸ್ ಮಾಡ್ತೀವಿ. ಸೊ ಇದಕ್ಕೆ ಪ್ರಾಣಾಯಾಮ ಪ್ರಾಕ್ಟೀಸ್ ತುಂಬ ಅಗತ್ಯ. ಸೊ ಬ್ರೀತಿಂಗ್ ಪ್ರಾಕ್ಟೀಸ್ ಆಗಿರ್ಬೋದು, ಅದರಲ್ಲಿ ಇನ್ನೂ ತುಂಬ ಸಾಧನೆ ಇದೆ ಪ್ರಾಣಾಯಾಮದಲ್ಲಿ. ಸೊ ಬ್ರೀತಿಂಗ್ನ ನೀವು ಹೇಗೆ ನೀಟಾಗಿ ಕಂಟ್ರೋಲ್ ಮಾಡ್ತೀರಾ, ಹೇಗೆ ಪ್ರಾಕ್ಟೀಸ್ ಕೊಡ್ತೀರಾ ಅನ್ನೋದು ಅಷ್ಟು ಬಂದು
ನಮಗೆ ಪ್ರಾಣಾಯಾಮದಲ್ಲಿ ಕಲ್ತ್ಕೊತೀವಿ. ಅದು ನೆಕ್ಸ್ಟು ವಿ ಆರ್ ಗೋಯಿಂಗ್ ಫಾರ್ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ವಿತ್ಡ್ರಾವಲ್ ಆಫ್ ಸೆನ್ಸಸ್. ಹಾಗಂತಂದರೆ ಇಸ್ ಇಟ್ ಲೈಕ್ ಕಂಪ್ಲೀಟ್ಲಿ ಕಟಿಂಗ್ ಆಫ್ ಫ್ರಮ್ ದ ಸೆನ್ಸ್ ಆರ್ಗನ್ಸ್? ನೋ, ಇಟ್ಸ್ ನಾಟ್ ಲೈಕ್ ದಟ್. ಇಟ್ಸ್ ಜಸ್ಟ್ ಕೀಪಿಂಗ್ ಅವರ್ ಮೈಂಡ್ ಕ್ಲೋಸ್ ಟು ದ ಸೆನ್ಸರಿ ವರ್ಲ್ಡ್. ಅಂದರೆ ಟೇಕಿಂಗ್ ಕಂಟ್ರೋಲ್ ಆಫ್ ದ ಮೈಂಡ್ ಓವರ್ ಅವರ್ ಸೆನ್ಸ್ ಆರ್ಗನ್ಸ್. ಅದಾದಾಗ ನಮಗೆ ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಆಗುತ್ತೆ ಲೈಫಲ್ಲಿ ಆ್ಯಂಡ್ ಫೋಕಸ್ ಇನ್ಕ್ರೀಸ್ ಆಗುತ್ತೆ. ಸೊ ಫೋಕಸ್ನ ಇಂಪ್ರೂವ್ ಮಾಡೋದಕ್ಕೆ ವಿ ಪ್ರಾಕ್ಟೀಸ್ ಪ್ರತ್ಯಾಹಾರ. ಇದಿಷ್ಟು ಬಹಿರಂಗ ಯೋಗ. ಓಕೆ. ನೆಕ್ಸ್ಟ್ ಅಂತರಂಗ ಯೋಗ ಅಂತ ಬಂದರೆ ಧಾರಣ, ಧ್ಯಾನ, ಸಮಾಧಿ ಅಂತ ಇದೆ. ಧಾರಣ ಈಸ್ ದ ಕಾನ್ಸಂಟ್ರೇಷನ್. ಒಂದೇ ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಅದು ಬಂದು ಧಾರಣ ಸ್ಟೇಟ್. ಅದ್ರ ನೆಕ್ಸ್ಟ್ ಸ್ಟೇಟ್ಗೆ ಹೋದರೆ ಇಟ್ಸ್ ಅ ಮೆಡಿಟೇಷನ್ ಸ್ಟೇಟ್, ಕಂಪ್ಲೀಟ್ಲಿ ಇನ್ವಾಲ್ವಿಂಗ್ ಅವರ್ selflessly in some work or some process or some practice is meditation. Next 8th limbic ಬಂದರೆ ಇಟ್ಸ್ ಸಮಾಧಿ. ಇಟ್ಸ್ ಕಂಪ್ಲೀಟ್ ಅಬ್ಸಾರ್ಪ್ಷನ್. ನಾವು ಒಂದ್ಸಲ ಸೈಲೆನ್ಸ್ನ ಅಟೈನ್ ಮಾಡಿದ್ಮೇಲೆ ಒನ್ಸ್ ವಿ ರೀಚ್ ದ ಪ್ಯೂರ್ ಕಾನ್ಷಿಯಸ್ನೆಸ್ ಸ್ಟೇಟ್, ವಿ ಅಬ್ಸರ್ವ್ ಎವ್ರಿಥಿಂಗ್ ಆ್ಯಂಡ್ ಅಟ್ ಅ ಸರ್ಟನ್ ಸ್ಟೇಟ್ ದ ಮೈಂಡ್ ಬಿಕಮ್ಸ್ ವೆರಿ ಸೈಲೆಂಟ್ ಆ್ಯಂಡ್ ವಿ ರಿಯಲೈಸ್ ದೇರ್ ದಟ್ ಹ್ಯಾಪಿನೆಸ್ ಈಸ್ ಇನ್ ಸೈಲೆನ್ಸ್ ಆ್ಯಂಡ್ ಸೈಲೆನ್ಸ್ ಇಸ್ ದ ಹ್ಯಾಪಿನೆಸ್. ಸೊ ಇದಿಷ್ಟು ಇದೆ ಯೋಗದಲ್ಲಿ. ಆ್ಯಂಡ್ ವಿ ಹ್ಯಾವ್ lot many things to focus in yoga, not only asana. The ultimate state is to attain that pure consciousness state. So adu reach adre they will get the ultimate happiness. So this is what it is meant in Ashtanga yoga. That's what ನಾನು ಇವಾಗ once in the practice ಮಾಡ್ತಾ ಇದ್ದೀನಲ್ಲ, I've realized that it's not just about asanas or just about practicing ಇಷ್ಟೇ ಮಾಡೋದು ಅಂತ. It's very incomplete, I felt. ನಿಮ್ಮಿಂದ ನಾನು ತಿಳ್ಕೊಂಡಾಗ I learned more that there's so much more to yoga than just doing asanas or incomplete breathing practices, So ಇದು ಮಾತು ಕೇಳ ಆಮೇಲೆ there's lots to learn, and I hope the viewers as well have got so much information about Ashtanga yoga.